ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ ಪುತ್ರಿ ಸುಮಾ ಎಸ್ ಸಾಹುಕಾರ್ ಒಂದು ನೇಮಕಾತಿ ವಿಚಾರದಲ್ಲಿ ಅವರು ಸುಳ್ಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಪಿಎಸ್ಸಿ ನೇಮಕಾತಿಗೆ ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಂತಹ ಆರೋಪ. ಆ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಸುಮಾ ಎಸ್ ಸಾಹುಕಾರ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ತರಾಟೆಗೆ ತೆಗೆದುಕೊಂಡಿದೆ. ಹೀಗೆ ತರಾಟೆಗೆ ತೆಗೆದುಕೊಂಡ ಬಳಿಕ ಸುಮಾ ಸಾಹುಕಾರ್ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡರು. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ ಪುತ್ರಿ 40,000 ರೂಪಾಯಿ ಆದಾಯವಿದೆ ಅಂತ ಹೇಳಿ ಆದಾಯ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆ ಪ್ರಕರಣದಲ್ಲಿ ಇವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಇವರ ತಂದೆಯನ್ನ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದರು. ಆ ಹುದ್ದೆಯಿಂದ ಕೆಳಗಿಳಿಸಲಾಯಿತು. ಇವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಅವರಿಗೆ ತರಾಟೆಗೆ ತೆಗೆದುಕೊಳ್ತು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ 50 ಕೈಗಾರಿಕಾ ವಿಸ್ತರಣಾಧಿಕಾರಿಗಳಿಗೆ ಹುದ್ದೆಗಳಿಗೆ ನೇಮಕಾತಿ ನಡೀತು. ಆ ನೇಮಕಾತಿಯಲ್ಲಿ ಆಗಿದ್ದಂತಹ ಬೆಳವಣಿಗೆ ಇದು. ಇವರ ಕುಟುಂಬದ ವಾರ್ಷಿಕ ಆದಾಯ ಹೆಚ್ಚಳ ಇದ್ದಾಗಲೂ ಕೂಡ ಇವರು ಕೇವಲ ಆದಾಯದ ಮಿತಿ ಅಥವಾ ಆದಾಯವನ್ನು 40,000 ರೂಪಾಯಿ ಇದೆ ಅಂತ ಒಂದು ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ರು ಅಂತ. ಇದರ ವಿರುದ್ಧ ಆಕ್ಷೇಪಗಳೆಲ್ಲ ಕೇಳಿ ಬಂದಿತ್ತು. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಕೆಪಿಎಸ್ಸಿ ಕಾರ್ಯದರ್ಶಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ರು. ಅದರಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರ ಪಾತ್ರವೂ ಕೂಡ ಇದೆ. ಮಗಳ ಹುದ್ದೆಗಾಗಿ ಲಾಬಿ ಮಾಡಿದ್ದಾರೆ, ಸೃಜನ ಪಕ್ಷಪಾತವನ್ನು ಮಾಡಿದ್ದಾರೆ ಅಂತ ರಾಜ್ಯಪಾಲರ ತನಕ ಈ ಪ್ರಕರಣ ಹೋಗಿದ್ದನ್ನೆಲ್ಲವನ್ನು ಕೂಡ ನೋಡಿದ್ವಿ. ಇದೀಗ ಅವರ ಮಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ 2 ದಿನಗಳ ಹಿಂದೆ ಸಿಟಿ ಸಿವಿಲ್ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಇವರಿಗೆ ನೀಡಿತ್ತು. ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು, ನನ್ನ ವಿರುದ್ಧ ದಾಖಲಾಗಿರುವಂಥ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ. ಆದರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಇವರನ್ನು ತರಾಟೆಗೆ ತೆಗೆದುಕೊಳ್ತು. 40,000 ಆದಾಯವಿದೆ ಅಂತ ಅರ್ಜಿ ಹಾಕಿದ್ದಕ್ಕೆ ಕಿಡಿಕಾರ್ತು. ಮೇಲ್ನೋಟಕ್ಕೆ ಇದು ವಂಚನೆ ಅನ್ನೋದು ಗೊತ್ತಾಗ್ತಿದೆ. ಕೆಪಿಎಸ್ಸಿಯ ಪ್ರತಿ ನೇಮಕವೂ ಕೂಡ ವಿವಾದಗಳಿಂದ ಕೂಡಿದೆ. ಬಡವನಿಗೆ ಸಿಗಬೇಕಾದಂತಹ ಒಂದು ಆಯ್ಕೆಯನ್ನು ನೀವು ಕಿತ್ಕೊಂಡಿದ್ದೀರಿ ಅಂತೇಳಿ ಇವತ್ತು ಹೈಕೋರ್ಟ್ ಕಿಡಿಕಾರ್ತು. ಸಹಜವಾಗಿ ಕಷ್ಟಪಟ್ಟು ಓದಿ ಮೀಸಲಾತಿ ಬೇರೆ ಬೇರೆ ಸವಲತ್ತುಗಳ ಮುಖಾಂತರ ಆಯ್ಕೆ ಆಗೋದಕ್ಕೆ ಅಭ್ಯರ್ಥಿಗಳು ಕಷ್ಟಪಡ್ತಾರೆ. ಆದರೆ ಪ್ರಭಾವವಿದೆ, ಅಧಿಕಾರ ಇದೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ಆದಾಯ ಇದ್ದಾಗಲೂ ಕೂಡ, ಹಾಗೆ ಜಸ್ಟ್ ಇಮ್ಯಾಜಿನ್, ಕೆಪಿಎಸ್ಸಿ ಅಧ್ಯಕ್ಷರು ಅಂತ ಹೇಳಿದರೆ ಅವರ ಆದಾಯ 40,000 ಇರೋಕ್ಕೆ ಸಾಧ್ಯ ಇರುತ್ತಾ? ಖಂಡಿತ ಇಲ್ಲ. ಆದರೆ ಇವರು 40,000 ರೂಪಾಯಿ ಅಂತ ಹೇಳಿ ಆದಾಯ ಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಅದು ಗಮನಕ್ಕೆ ಬಂತು. ಕೆಪಿಎಸ್ಸಿಯ ಕಾರ್ಯದರ್ಶಿಗಳು ದೂರು ಕೊಟ್ಟರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗಿದ್ದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇದೀಗ ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೇ ಪ್ರಕರಣದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಳಿಸಲಾಗಿದೆ.